ಇಡಿ ಅಧಿಕಾರಿಗಳ ವಿರುದ್ಧ ದೂರು ದಾಖಲಿಸಿದ್ದ ಸಿದ್ದರಾಮಯ್ಯ ಸರ್ಕಾರ ಇದೀಗ ಭಾರಿ ಮುಖಭಂಗವನ್ನ ಅನುಭವಿಸಿದೆ. ಭ್ರಷ್ಟ ಅಧಿಕಾರಿಯೊಬ್ಬರನ್ನ ನಂಬಿ ಕೆಟ್ಟ ಸಿದ್ದರಾಮಯ್ಯ ಅನ್ನೋ ಚರ್ಚೆ ಇದೀಗ ಪ್ರಾರಂಭವಾಗಿದೆ. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಇಡಿ ಕೇಸ್ನಲ್ಲಿ ಪೇಚೆಗೆ ಸಿಲುಕಿದ್ಯಾ ಸಿದ್ದರಾಮಯ್ಯ? ಭ್ರಷ್ಟಾಚಾರಿಯಿಂದಲೇ ದಾವೆ ಹೂಡಿಸಿದ್ರ ಮುಖ್ಯಮಂತ್ರಿ? ಕೇಂದ್ರ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರ ಸಿಡಿದೆದ್ದಿದೆ. ಇಡಿ ಕೇಂದ್ರ ಬಿಜೆಪಿ ಸರ್ಕಾರದ ಕೈಗೊಂಬೆಯಾಗಿದೆ. ವಾಲ್ಮೀಕಿ ಹಗರಣದಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ನಾಗೇಂದ್ರ ಸೇರಿದಂತೆ ಪ್ರಮುಖರ ಹೆಸರು ಹೇಳುವಂತೆ ಹೆಚ್ಚುವರಿ ನಿರ್ದೇಶಕ ಕಲ್ಲೇಶ್ಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಅದೇ ಕಾರಣಕ್ಕೆ ಇಡಿ ವಿರುದ್ಧವೇ ಎಫ್ಐಆರ್ ಕೂಡ ದಾಖಲಾಗಿತ್ತು. ಆದರೆ ಹೈಕೋರ್ಟ್ ನೀಡಿದ ಚಾಟಿಗೆ ಸದ್ಯ ದೂರಿಗೆ ಬ್ರೇಕ್ ಬಿದ್ದಿದೆ. ಹೌದು, ಸರ್ಕಾರಕ್ಕೆ ಚಾಟಿ ಬೀಸಿದ ಹೈಕೋರ್ಟ್ ಫಿಲ್ಮ್ ಸ್ಟೈಲ್ನಲ್ಲಿ ಹೊಸ ಪ್ರಯೋಗ ಮಾಡಬೇಡಿ ಎಂದು ತಾಕೀತು ಮಾಡಿದ್ದಲ್ಲದೆ ಬಿ ಕಲ್ಲೇಶ್ ವಿರುದ್ಧ ಈ ಹಿಂದೆ ಇಡಿ ವಿರುದ್ಧ ದೂರು ದಾಖಲಾಗಿದೆ ಎಂದು ನ್ಯಾಯಾಧೀಶ ಎಂ ನಾಗಪ್ರಸನ್ನ ತರಾಟೆಗೆ ತೆಗೆದುಕೊಂಡರು. ಈ ಮೂಲಕ ಭ್ರಷ್ಟಾಚಾರ ಆರೋಪಿ ಮೂಲಕ ದಾವೆ ಹೂಡಿಸಿ ಪೇಚಿಗೆ ಸಿಲುಕಿದ್ರ ಸಿದ್ದರಾಮಯ್ಯ ಎಂಬ ಆರೋಪ ಕೇಳಿಬರುತ್ತಿದೆ. ಅಮಾನತ್ತಾಗಿದ್ದ ಭ್ರಷ್ಟನನ್ನೇ ಸಾಕ್ಷಿ ಮಾಡಿಕೊಂಡ್ರ ಸಿದ್ದು. ಇಡಿ ವರ್ಸಸ್ ರಾಜ್ಯ ಸರ್ಕಾರ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಲ್ಲೇಶ್ ವಿರುದ್ಧವೇ ಕರ್ತವ್ಯ ಲೋಪ ಆರೋಪವಿದೆ. ಈ ಹಿಂದೆ 5 ಲಕ್ಷದ ಭ್ರಷ್ಟಾಚಾರ ಆರೋಪದಲ್ಲಿ ಜೂನ್ 26ರಂದು ಸಿಎಂ ಸಿದ್ದರಾಮಯ್ಯರೇ ಕಲ್ಲೇಶ್ರನ್ನ ಸಸ್ಪೆಂಡ್ ಮಾಡಿದ್ರು. ಇದಿಷ್ಟೇ ಅಲ್ಲದೆ ಭ್ರಷ್ಟಾಚಾರ ಪ್ರಕರಣವನ್ನ ಇಡಿಯು ತನಿಖೆ ಮಾಡುತ್ತಿದೆ. ಒಟ್ಟಾರೆ ತಾನೇ ಭ್ರಷ್ಟಾಚಾರ ಆರೋಪದಲ್ಲಿ ಸಸ್ಪೆಂಡ್ ಮಾಡಿದ್ದ ಕಲ್ಲೇಶ್ರ ದೂರು ನಂಬಿ ಕೊಟ್ರ ಸಿಎಂ ಸಿದ್ದರಾಮಯ್ಯ ಎಂಬ ಮಾತು ಸಾರ್ವಜನಿಕರಲ್ಲಿ ಕಾಡತೊಡಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ವತಃ ಮುಖ್ಯಮಂತ್ರಿಗಳೇನೆ ಕಳೆದ ತಿಂಗಳಷ್ಟೇ ಆದೇಶವನ್ನ ಹೊರಡಿಸಿ ಸಸ್ಪೆಂಡ್ ಮಾಡಿದ ಅಧಿಕಾರಿ ಕಲ್ಲೇಶ್ ಅವರನ್ನ ಮುಂದಿಟ್ಟುಕೊಂಡು ಇಡಿ ಅಧಿಕಾರಿಗಳ ವಿರುದ್ಧ ಸಮರ ಸಾರಲಿಕ್ಕೆ ಮುಂದಾಗಿದ್ರು ಕಾಂಗ್ರೆಸ್ ಪಾಳೆಯದ ನಾಯಕರು. ಆದರೆ ರಿಪಬ್ಲಿಕ್ ಕನ್ನಡದಲ್ಲಿ ನಿನ್ನೆ ಮುಖ್ಯಮಂತ್ರಿಗಳೇ ಅಮಾನತು ಆದೇಶಕ್ಕೆ ಸಹಿ ಹಾಕಿರುವ, ಇನ್ಫ್ಯಾಕ್ಟ್ ಆದೇಶವನ್ನ ಹೊರಡಿಸಿರುವ ಪತ್ರದ ಸಮೇತ ಮಾಹಿತಿಯನ್ನ ಹೊರಗಿಟ್ಟು ಆಗಿನಿಂದ ಕಾಂಗ್ರೆಸ್ ಪಾಳೆಯ ಗಪ್ ಚುಪ್ಪಾಗಿ ಹೋಗಿದೆ. ಇಡಿ ಮೇಲೆ ಪೊಲೀಸರಿಂದ ಎಫ್ಐಆರ್ ದಾಖಲಾಗಿತ್ತು. ನಿನ್ನೆ ಹೈಕೋರ್ಟ್ ಈ ಎಫ್ಐಆರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ತನಿಖೆಗೆ ತಡೆ ನೀಡಿತು. ಅಲ್ಲಿಗೆ ಒಂದ್ ಕಡೆ ಕೋರ್ಟ್ನಿಂದಲೂ ಮುಖಭಂಗ, ಮತ್ತೊಂದು ಕಡೆಯಲ್ಲಿ ಯಾರ ಕೈಲಿ ಸಾಕ್ಷಿ ಹೇಳಿಸ್ಲಿಕ್ಕೆ ಹೋಗಿದ್ರು ಅವರೇ ಕಳ್ಳ ಅನ್ನೋದು ಮಾಧ್ಯಮದ ಮೂಲಕ, ರಿಪಬ್ಲಿಕ್ ಕನ್ನಡದ ಮೂಲಕ ಹೊರಬಂದ ನಂತರದಲ್ಲಿ ಡಬಲ್ ಮುಜುಗರ. ಮುಖ್ಯಮಂತ್ರಿಗಳ ಹೆಸರು ಹೇಳೋಕೆ ಇಡಿ ಪ್ರಯತ್ನದ ಆರೋಪವನ್ನ ಮಾಡಲಾಗಿತ್ತು. ಇಡಿ ಅಧಿಕಾರಿಗಳು ಬಲವಂತವಾಗಿ ಒತ್ತಡ ಹಾಕಿ ಮುಖ್ಯಮಂತ್ರಿಗಳ ಹೆಸರನ್ನ ಹೇಳು ಅಂತ ಹೇಳಿ ಒತ್ತಡ ಹೇರ್ತಿದ್ದಾರೆ ಅಂತ ಹೇಳಿ ಕಲ್ಲೇಶ್ ದೂರು ನೀಡಿದ್ರು. ಇಡಿ ವಿರುದ್ಧ ನಿನ್ನೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ಶಾಸಕರು ಪ್ರತಿಭಟನೆ ಮಾಡಿದ್ದೇ ಮಾಡಿದ್ರು. ಸತ್ಯನಾರಾಯಣ ವರ್ಮಾ ವಶಕ್ಕೆ ಇದೀಗ ಇಡಿ ಬಾಡಿ ವಾರೆಂಟ್ ಅನ್ನ ಜಾರಿ ಮಾಡಿದೆ. ಇನ್ ಕೇಸ್ ಸತ್ಯನಾರಾಯಣ ವರ್ಮಾ ಅವರು ಕೂಡ ಮುಂದೆ ಬಂದು ಮಾಹಿತಿಯನ್ನ ಹೊರಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಮತ್ತಷ್ಟು ವಿಚಾರಗಳು ಸರ್ಕಾರಕ್ಕೆ ಮುಜುಗರವನ್ನ ತರುವಂತಹ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಹಾಗೆ ಸಚಿವರಾಗಿದ್ದ ನಾಗೇಂದ್ರ ಅವರಿಗೆ ಉರುಳಾಗಬಲ್ಲಂತಹ ವಿಚಾರಗಳು ಆಚೆ ಬರುವ ಸಾಧ್ಯತೆ. ಹೀಗಾಗಿ ಸತ್ಯನಾರಾಯಣ ವರ್ಮಾ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ವಿಚಾರಣೆ ಮಾಡೋಕೆ ಮುಂಚೆನೆ SIT ವಶಕ್ಕೆ ಈ ಹಿಂದೆ ನಡೆದ ಕೆಲ ಹಗರಣಗಳಲ್ಲಿ ಇಡಿ ಎಂಟ್ರಿ ಆಗಿರಲಿಲ್ಲ, ಆದರೆ ವಾಲ್ಮೀಕಿ ನಿಗಮದಲ್ಲಿ ಎಂಟ್ರಿ ಆಗಿದ್ರ ಬಗ್ಗೆ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಕಾಂಗ್ರೆಸ್ ಪಾಳಿಯದವರು. ಇದೆಲ್ಲ ವಿಚಾರವನ್ನ ಇದೀಗ ಗಮನಿಸಿದ್ರೆ, ಈಗಾಗಿರುವ ಬೂಮುರಾಂಗ್ ಅನ್ನ ಗಮನಿಸಿದ್ರೆ ನೋ ಡೌಟ್ ಕಾಂಗ್ರೆಸ್ ಪಾಳ್ಯಕ್ಕೆ ದೊಡ್ಡ ಮುಜುಗರ ವಾಲ್ಮೀಕಿ ನಿಗಮದಲ್ಲೂ ಕೂಡ ಆಗಿರುವ ಭ್ರಷ್ಟಾಚಾರ ವಿಚಾರಕ್ಕೆ ಆಗಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಇನ್ನು ಇಡಿ ಆರೋಪ ಏನಿದೆ, ಹಾಗಾದ್ರೆ ಇಡಿ ರಿಮಾಂಡ್ ಕಾಪಿಯಲ್ಲಿ ನಾಗೇಂದ್ರ ಅವರ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೂಡ ಹೊರಹಾಕಿದೆ. ಅದರಲ್ಲೂ ವಾಲ್ಮೀಕಿ ನಿಗಮದ ಹಣವನ್ನ ತೆಲಂಗಾಣದಲ್ಲಿ ಗಿಫ್ಟ್ ವೌಚರ್ಗಳ ವಿತರಣೆಗೆ ಬಳಕೆ ಮಾಡಲಾಗಿದೆ. ಚುನಾವಣೆ ಸಂದರ್ಭದಲ್ಲಿ ಮತದಾರರಿಗೆ ಗಿಫ್ಟ್ ವೌಚರ್ಗಳ ಆಮಿಷವನ್ನ ಒಡ್ಡಲಾಗಿತ್ತು. 1,40,00,000 ಮೌಲ್ಯದ ಕೂಪನ್ ಅನ್ನ ಹಂಚಿರೋದ್ರ ಬಗ್ಗೆ ಸಾಕ್ಷ್ಯಗಳು, ಇದಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿದ್ದೇವೆ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಹಣದ ರಾಶಿ ಸುರಿದಿರುವ ಬಗ್ಗೆ ಪೂರಕ ದಾಖಲೆಗಳು ಲಭ್ಯವಾಗಿದೆ. ಕೇವಲ ಕರ್ನಾಟಕದ ಚುನಾವಣೆಯಲ್ಲಿ ಮಾತ್ರವಲ್ಲ, ಪಕ್ಕದ ತೆಲಂಗಾಣದ ಚುನಾವಣೆಯಲ್ಲೂ ಕೂಡ ವಾಲ್ಮೀಕಿ ನಿಗಮದ ಹಣ ಬಳಕೆ ಆಗಿದೆ ಅನ್ನೋದಕ್ಕೆ ಪೂರಕವಾದ ದಾಖಲೆಗಳು
ಇಡಿ ಬಳಿಯಲ್ಲಿ ಲಭ್ಯವಾಗಿದೆ ಡಿಜಿಟಲ್ ಎವಿಡೆನ್ಸ್, ಫೋಟೋ ಎವಿಡೆನ್ಸ್, ಇವೆಲ್ಲವನ್ನ ಮುಂದಿಟ್ಕೊಂಡು ನಾಗೇಂದ್ರ ಅವರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಆದರೆ ಇಷ್ಟೆಲ್ಲ ಎವಿಡೆನ್ಸ್ ಅನ್ನ ಮುಂದಿಟ್ಟು ಪ್ರಶ್ನೆ ಕೇಳಿದ್ರು ಕೂಡ ನಾಗೇಂದ್ರ ಅವರದ್ದು ಒಂದೇ ಮಾತು, ಇದಕ್ಕೂ ನನಗೂ ಸಂಬಂಧ ಇಲ್ಲ, ಹಗರಣದಲ್ಲಿ ನನ್ನ ಪಾತ್ರ ಇಲ್ಲ. ಆದರೆ ಮಾಹಿತಿಗಳನ್ನ ಬಹಿರಂಗಪಡಿಸ್ತಾ ಹೋದಂತೆ ಹೈದರಾಬಾದ್ನಲ್ಲಿ ಲಿಕ್ಕರ್ ಟ್ರೇಡರ್ಗಳ ಜೊತೆಯಲ್ಲೂ ಕೂಡ ಡೀಲ್ ಅನ್ನ ನಡೆಸಲಾಗಿತ್ತು. ಟ್ರೇಡರ್ಸ್ಗಳ ಹತ್ತಿರ ಹಣವನ್ನ ಪಡೆದಿರುವ ಮಾಹಿತಿ ಕೂಡ ಇದೀಗ ಬಹಿರಂಗ ಆಗಿದೆ. ಮಾಜಿ ಸಚಿವ ನಾಗೇಂದ್ರ ಬಳಿಯಲ್ಲಿ 3 ಮೊಬೈಲ್ಗಳಿತ್ತು. ಆದರೆ ಹಗರಣ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಮೊಬೈಲ್ಗಳನ್ನ ನಾಶ ಮಾಡಿದ್ದಾರೆ. ಈ ಮೊಬೈಲ್ ಅನ್ನ ನಾಶ ಮಾಡಿರೋದ್ರ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾರೆ ಮಾಜಿ ಸಚಿವ ನಾಗೇಂದ್ರ ಅವರು. ಹೌದು, ನನ್ನ ಬಳಿಯಲ್ಲಿ ಮೊಬೈಲ್ ಇಲ್ಲ ಅನ್ನೋದನ್ನ ತಪ್ಪೊಪ್ಪಿಕೊಂಡಿದ್ದಾರೆ ನಾಗೇಂದ್ರ ಅವರು. ಅಲ್ಲಿಗೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನಾಗೇಂದ್ರ ಅವರಿಗೆ ಉಪಮುಖ್ಯಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಈ ಪ್ರಕರಣದಿಂದ ಆಚೆ ಬರೋದು, ಸಮರ್ಥಿಸಿಕೊಡೋದು ಅಷ್ಟು ಸುಲಭದ ವಿಚಾರವಾಗಿ ಉಳಿದಿಲ್ಲ. ಭಾರೀ ಬಹುಮತದ ಗ್ಯಾರಂಟಿ ಸರ್ಕಾರ ಕಳೆದ ಒಂದೂವರೆ ತಿಂಗಳಿನಿಂದ 2 ಪ್ರಮುಖ ಹಗರಣಗಳಲ್ಲಿ ಸಿಲುಕಾಕೊಂಡು ವಿಲ ಒದ್ದಾಡ್ತಾ ಇದೆ. ಈಗಷ್ಟೇ ಗಮನಿಸಿದ್ವಿ ಮೂಡಾ ವಿಚಾರದಲ್ಲಿ ಯಾವ ರೀತಿ ಸದ್ದು ಗದ್ದಲ ಆಗ್ತಿದೆ ಅಂತ ಹೇಳಿ. ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇವಲ ರಾಜಕಾರಣಿಗಳಿಗೆ ಮಾತ್ರವಲ್ಲ, ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಕುರಿತಾದ ಬಿಗ್ ಅಪ್ಡೇಟ್. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿಯ ಪ್ರಕಾರ ಕೆಲ IAS ಅಧಿಕಾರಿಗಳು, ಅದರಲ್ಲೂ ಹಣಕಾಸು ಇಲಾಖೆಯಲ್ಲಿ ಆಯಕಟ್ಟಿನ ಜಾಗದಲ್ಲಿ ಕುಳಿತಿರುವಂತಹ IAS ಅಧಿಕಾರಿಗಳಿಗೂ ಕೂಡ ಇದೀಗ ಇಡಿಯ ಶಾಕ್ ಎದುರಾಗೋ ಸಾಧ್ಯತೆ ದಟ್ಟವಾಗ್ತಾ ಇದೆ. ಹಣಕಾಸು ಇಲಾಖೆಯಿಂದ ನೇರವಾಗಿ, ಅದರಲ್ಲೂ ಟ್ರೆಷರಿಯಿಂದ ನೇರವಾಗಿ ಈ ವಾಲ್ಮೀಕಿ ನಿಗಮದ MG ರೋಡ್ ಬ್ರಾಂಚ್ಗೆ ಹಣ ವರ್ಗಾವಣೆ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯದಲ್ಲೇ ಕೆಲ IAS ಅಧಿಕಾರಿಗಳನ್ನ ಕೂಡ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇಡೀ ಅಧಿಕಾರಿಗಳು ಸಹಜವಾಗಿ ಅಧಿಕಾರಿಗಳಲ್ಲೂ ಕೂಡ ಈ ವಿಚಾರ ನಡುಕಕ್ಕೆ ಕಾರಣವಾಗಿದೆ. ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ ಮತ್ತೊಂದು ಮೇಜರ್ ಅಪ್ಡೇಟ್. ನೆನ್ನೆ ಇಡೀ ದಿನ ಕಾಂಗ್ರೆಸ್ ಪಾಳ್ಯದವರು ಕಲ್ಲೇಶ್ ಅನ್ನೋ ಅಧಿಕಾರಿ ಲಾಡ್ಜ್ ಮಾಡಿದ FIR ನ ಆಧಾರವಾಗಿಟ್ಕೊಂಡು ಪ್ರತಿಭಟನೆಯನ್ನ ಮಾಡಿದ್ರು. ಇಡಿ ಅಧಿಕಾರಿಗಳು ದಬ್ಬಾಳಿಕೆ ಮಾಡ್ತಿದ್ದಾರೆ, ಬಲವಂತವಾಗಿ ಒತ್ತಡ ಹಾಕಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳ ಹೆಸರನ್ನ ಈ ವಾಲ್ಮೀಕಿ ನಿಗಮದಲ್ಲಿ ಪ್ರಸ್ತಾಪ ಮಾಡುವಂತೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದನ್ನ ಮುಂದಿಟ್ಕೊಂಡು ಪ್ರತಿಭಟನೆ ಮಾಡ್ತಿದ್ರು. ಆದ್ರೆ ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಅಧಿಕಾರಿ ಕಲ್ಲೇಶ್ ಅವರ ಹಿಂದಿನ ಭ್ರಷ್ಟಾಚಾರ ಹಗರಣಗಳ ಕುರಿತಾದ ಮಾಹಿತಿಯನ್ನ ಹೊರಹಾಕಿದ್ವೋ ಆಗಿನಿಂದ ಕಾಂಗ್ರೆಸ್ ಪಾಳೆಯ ಗಪ್ಚುಪ್. ಇವತ್ತು ಇಡೀ ದಿನ ಗಮನಿಸಿದ್ರು ಕೂಡ ಇಡಿ ವಿರುದ್ಧ ದಾಖಲಾಗಿರುವ FIR ವಿಚಾರವಾಗ್ಲಿ, ಕಲ್ಲೇಶ್ ಅವರು ಪ್ರಸ್ತಾಪ ಮಾಡಿರುವ ಒತ್ತಡದ ವಿಚಾರವಾಗ್ಲಿ ಕಾಂಗ್ರೆಸ್ನ ಯಾವೊಬ್ಬ ನಾಯಕರು ಕೂಡ ಮಾತನಾಡ್ತಿಲ್ಲ. ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಮುಖ್ಯಮಂತ್ರಿಗಳು ಈ ವಾಲ್ಮೀಕಿ ನಿಗಮದ ಹಗರಣದ ವಿಚಾರದಲ್ಲಿ ಭ್ರಷ್ಟಾಚಾರ ಆರೋಪ ಹೊತ್ತಿರುವ ಅಧಿಕಾರಿ ಕೈಲಿ ಸಾಕ್ಷ್ಯ ಹೇಳಿಸ್ಲಿಕ್ಕೆ ಹೋದ್ರ ಅಂತ ಪ್ರಶ್ನೆ ಮಾಡಲಾಯ್ತು, ಆ ಕ್ಷಣದಿಂದ ಕಾಂಗ್ರೆಸ್ ಪಾಳೆಯ ಇದೀಗ ಮೌನಕ್ಕೆ ಶರಣಾಗಿದೆ. ಖುದ್ದು ಮುಖ್ಯಮಂತ್ರಿಗಳೇ ಸಸ್ಪೆಂಡ್ ಮಾಡಿದ ಅಧಿಕಾರಿ.